ಬೇಕ್ವರ್ಡ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರ ಬೆಳೆದ ಒಂದು ಪ್ರಶ್ನೆ ಇತ್ತು ನಂದು. ಕೇಶವ್ ಅವರೇ, ಈಗ ಒಂದು ಹಂತಕ್ಕೆ ಈ ಒಂದು ಗ್ಯಾಂಗ್ನದ್ದು ಪಿತೂರಿ ಅಂತನೋ, ಇವರೆಲ್ಲ ಒಟ್ಟು ಸೇರಿಕೊಂಡಿದ್ದಾರೆ ಅಂತನೋ, ಇವರೆಲ್ಲರಿಗೂ ಹೆಡ್ ಮಾಸ್ಟರ್ ಒಬ್ಬರೇ ಅಂತನೋ, ಒಂದೇ ಸ್ಕೂಲಲ್ಲಿ ಇವರೆಲ್ಲರೂ ಕೂಡ ಟ್ರೈನಿಂಗ್ ತೊಗೊಂಡು ಅಲ್ಲಿಂದ ಆಚೆ ಬಂದಿದ್ದಾರೆ ಅಂತಲೂ ನೀವೇನೋ ಹೇಳ್ತಾ ಇದ್ದೀರಿ. ಈ ಒಂದು ವಿಚಾರಗಳಲ್ಲಿ ನಾವು ದಾರಿಯಲ್ಲೋ, ಸ್ನಾನಘಟ್ಟದ ಬಳಿಯಲ್ಲೋ, ಧರ್ಮಸ್ಥಳದ ದ್ವಾರದ ಬಳಿಯಲ್ಲೋ ಯಾರೋ ಬಂದಾಗ ಪ್ರತಿಭಟನೆ ಸಹಜ, ಅವ್ರನ್ನ ನೀವು ಈ ಥರ ಮಾಡಬಾರ್ದು, ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬಾರ್ದು, ಇದೆಲ್ಲ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಒನ್ಸ್ ಫಾರ್ ಆಲ್ ಇವರೆಲ್ಲ ಏನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂಥೇಳಿ ಇದರಲ್ಲಿ ಯಾರು ಆರೋಪಿಸ್ತಾ ಇದ್ದೀರೋ ನೀವು, ಒಂದು ದಾಖಲೆಗಳನ್ನು ಇದೇ ಬೆಳ್ತಂಗಡಿ SIT ಆಫೀಸ್ಗೆ ಕೊಡಿ. ನೀವು ದಯಾಮ ಅವ್ರನ್ನ ಕಾಣಿ, ನೀವು ಮಹಾಂತಿ ಅವ್ರನ್ನ ಕಾಣಿ, ತಡಿತಾ ಇಲ್ವಲ್ಲ ನಿಮ್ಮನ್ನು ಯಾರು. ಒನ್ಸ್ ಫಾರ್ ಆಲ್ ಮುಗಿಸ್ಬಿಡಿ ಇದನ್ನ ಅಂತ ಸರ್. ನಾನು ಮಾನ್ಯ ಸಂಕೇತ್ ಸರ್ ಕೇಳಿದಕ್ಕೆ ಅದನ್ನು ಉತ್ತರವನ್ನು ಕೊಡ್ತಾ ಹೋದ್ರೆ ತುಂಬಾ ಕೆಲಸಗಳು, ಪಿತೂರುಗಳು ಏನು, ಷಡ್ಯಂತ್ರಗಳು ಏನು ಎಂಬುದರ ಬಗ್ಗೆ ನನ್ನಲ್ಲಿ ಮಾಹಿತಿ ಇದೆ. ನಾನು ಹೇಳ್ತೇನೆ, ಆದ್ರೆ ಅವರಿಗೆ ಮಾಹಿತಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ತಾವು ಹೇಳಿದಾಗೆ ದೂರುಗಳನ್ನು ದಾಖಲಿಸ್ತಾ ಹೋದಾಗೆ ನಾವು ಕೂಡ ಒಂದು 5-6 ದೂರುಗಳನ್ನು ಅವರ ವಿರುದ್ಧ ದಾಖಲಿಸಿದ್ದಾರೆ. ನಾವು ಈಗ ಕೇಳಲಿಕ್ಕೆ ಬರೋದಿಲ್ಲ, ಯಾಕೆ ಅದನ್ನು ತನಿಖೆ ಮಾಡಲಿಲ್ಲ ನೀವು ಅಂತೇಳಿ. SIT ಅವರು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗಳ ವಿರುದ್ಧ ನಾವು ಈಗಾಗಲೇ ನಮ್ಮ ಏನು ಗ್ರಾಮಸ್ಥರು ಅಥವಾ ಸಂಬಂಧಪಟ್ಟವರು ಹಲವಾರು ದೂರುಗಳನ್ನು ದಾಖಲು ಮಾಡಿದರೆ SIT ಯಲ್ಲಿ ದೂರುಗಳಿದ್ದಾವೆ. ಅದು ಯಾವುದೇ ರೀತಿಯಲ್ಲಿ ಈಗ ಹೊರಗಡೆ ಹಾಕುವ ಹಾಗೆ ಇಲ್ಲ. ಅದನ್ನು ಕೂಡ ತನಿಖೆ ಮಾಡ್ತಿದೆ SIT ಪೂರಕವಾಗಿ. ಅದನ್ನು ಕೂಡ ಒಂದು ಸಾಕ್ಷ್ಯವೋ ಅಥವಾ ಆ ಪಿತೂರಿ ಅಂಗವೋ ಷಡ್ಯಂತ್ರವೋ ಅಂತ ಹೇಳೋದನ್ನು ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ನಮ್ಮಲ್ಲಿ ಬೇಕಾದಷ್ಟು ದಾಖಲೆಗಳಿವೆ ಏನು ಪಿತೂರಿ ಅಂತ ಹೇಳಿ. ಬಹುಶಃ ನಾನು ಸಣ್ಣ ವಿಚಾರವನ್ನು ತಮಗೆ ಹೇಳ್ತೇನೆ. ಪಿತೂರಿ ಅಂತ ಹೇಳಿದ್ರೆ 2012 ಇಸ್ವಿಯಲ್ಲಿ ಆ ಹುಡುಗಿಯ ಕೊಲೆ ಆದಾಗ ಆ ಮನೆಯವರೆಲ್ಲ ಧರ್ಮಸ್ಥಳದ ಯಾವುದೇ ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ ಹೇಳಿದ್ರು. 2013 ಇಸ್ವಿಯಲ್ಲಿ ಒಂದು ಮಾಧ್ಯಮದ ಮುಂದೆ ಕೂತಾಗ ಎಲ್ಲವೂ ಧರ್ಮಸ್ಥಳದವರೇ ಮಾಡಿದ್ದು ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ನಮಗೆ ಇಲ್ಲೊಂದು ಯಾವುದೋ ಒಂದು ಹುಡುಗಿಯ ಏನೋ ಪೋಕ್ಸೋ ಇದರಲ್ಲಿ ಬರುವಾಗ ಆ ಹುಡುಗಿಯನ್ನು ಮಾಡಿದ್ದು ಇದೇ ಸಂಸ್ಥೆಯವರು ಅಂತ ಹೇಳಿದ್ರು. ಧರ್ಮಾಧಿಕಾರಿಗಳು ಇಲ್ಲ ಅಂತ ಹೇಳಿದ್ರು. ಧರ್ಮಾಧಿಕಾರಿಗಳು ಹುದ್ದೆ ಇಲ್ಲ ಅಂತ ಹೇಳಿದ್ರು. ಪೀಠದ ಬಗ್ಗೆ ಮಾತಾಡಿದ್ರು, ಪೇಟದ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ದೇವರ ಬಗ್ಗೆ ಮಾತಾಡಿದ್ರು. ಅಂದ್ರೆ ಟೋಟಲಿ ಆಗಿ ಜನರನ್ನು ಗೊಂದಲ ಮಾಡುವ ರೀತಿಯಲ್ಲಿ ಮಾತಾಡಿದ್ರು. ನೇತ್ರಾವತಿ ನದಿ ತೀರದ ಧರ್ಮೋದ್ಯಮಿಗಳು ಅಂತ ಹೇಳುವಂತ ವಿಚಾರವನ್ನು ಹೇಳಿದ್ರು. ಯೋಜನೆಯಲ್ಲಿ ಸಾಲ 18%, 50%, 60% ತಗೊಳ್ತಾರೆ ಅಂತ ಹೇಳಿದ್ರು. ಅವರಿಗೆ ಸಂಬಂಧ ಪಡೆದ ವಿಚಾರಗಳನ್ನು ಎಲ್ಲವನ್ನು ತಂದ್ರು. ಒಂದು ಹುಡುಗಿಗೆ ಬೇಕಾಗಿ ಇವರು ಹೋರಾಟ ಮಾಡ್ತಾ ಹೋಗ್ತಿದ್ರೆ ನಮ್ಮದು ಬಹಳ ಇದಕ್ಕೆ ಸಪೋರ್ಟ್ ಇದೆ, ಈಗಲೂ ಇದೆ. ಆದ್ರೆ ಅದೇ ಟೈಮ್ ನಲ್ಲಿ ಬೆಳ್ಳಾಲ್ನಲ್ಲಿ ಆದಂತ ಒಂದು ಮರಡು 1995ರಲ್ಲಿ ಕೊಲೆ ಅತ್ಯಾಚಾರ ಆದಾಗ ಈ ಹೋರಾಟಗಾರರು ಹೋಗ್ಲಿಲ್ಲ. 1900 ಅದೇ ಸಮಯದಲ್ಲಿ ಸುಜಾತ ಅಂತ ಹೇಳುವಂತ ಅಂಡಿಜ್ಜೆಯಲ್ಲಿ ಒಂದು ಕೊಲೆ ಪ್ರಕರಣ ಆದಾಗ ಈ ಏನು ಈಗ ಹೋರಾಟ ಮಾಡ್ತಿದ್ದಾರೆ ಅವರು ಹೋಗ್ಲಿಲ್ಲ. ಅವರು ಕೂಡ ಆಗ ಹೋರಾಟಗಾರರು ಹಿಂದೂ ಮುಖಂಡರಾಗಿದ್ದವರು. 1997ರಲ್ಲಿ ಪುತ್ತೂರಿನಲ್ಲಿ ಸೌಮ್ಯ ಭಟ್ ಕೊಲೆ ಆದಾಗ ನಾನು ಹೋರಾಟಕ್ಕೆ ಹೋಗಿದ್ದೆ, ಈ ವ್ಯಕ್ತಿಗಳು ಬರಲಿಲ್ಲ. ಹಾಗಾದ್ರೆ ಆಗ ಇಲ್ಲದಂತ ಆ ಮನಸ್ಸು, ಆಗ ಇಲ್ಲದಂತ ಈ ಧೈರ್ಯ ಈಗ ಯಾಕೆ ಬಂತು ಅಂತೇಳಿ. ಮತ್ತೆ ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಕೇಳಿ ಮಾನ್ಯ ನಮ್ಮ ಕೋಪನೆಲ್ಲ ಕೇಳಿದ್ರು ಸರ್. ಅವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಾನು ಇನ್ನು ಹೇಳ್ಬೇಕಾಗಿಲ್ಲ. ನಾನು ಇದನ್ನು ಸೂಕ್ಷ್ಮವಾಗಿ ಅವರ ಗಮನಕ್ಕೆ ತರ್ತಿದ್ದೇನೆ. ಇದು ಪಿತೂರಿ, ಇದು ಷಡ್ಯಂತ್ರ, ಇದು ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ಹುಟ್ಟಿಕೊಂಡಂತ ಒಂದು ಗುಂಪು ಅಷ್ಟೇ. ಫೈನ್. ಥ್ಯಾಂಕ್ ಯು ಕೇಶವ್ ಅವರೇ. ಥ್ಯಾಂಕ್ ಯು ಸಂಕೇತ್ ಅಡಿಗೆ ಸರ್. ಥ್ಯಾಂಕ್ ಯು ಉಮೇಶ್ ಸರ್. ಈ ಒಂದು ತನಿಖೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ? ಅದು ಹಾಲ್ಟ್ ಆಗಿದೆಯಾ, ಅದು ಸ್ಲೋ ಆಗಿದೆಯಾ, ಅಥವಾ ಏನಾಗ್ಬಿಡುತ್ತೆ ಸಹಜವಾಗಿ ಮಾಧ್ಯಮಗಳ ಕ್ಯಾಮರಾ ಫೋಕಸ್ ಆಗ್ತಿಲ್ಲ ಎಂದ ಮಾತ್ರಕ್ಕೋ, ಅಥವಾ ಮಾಧ್ಯಮಗಳ ಫೋಕಸ್ ಕೆಲ ಸಮಯದ ಮಟ್ಟಿಗೆ ಬೇರೆ ಕಡೆ ಇದೆ ಎಂದ ಮಾತ್ರಕ್ಕೋ ಅಲ್ಲೇನೋ SIT ಸ್ಲೋ ಆಗಿಬಿಟ್ಟಿದೆ ಅಂತ ಹೇಳಿ ನಾವು ಭಾವಿಸಬಾರದಾಗುತ್ತೆ. SIT ತನಿಖೆ ಮಾಡ್ತಾ ಇರಬಹುದಾಗುತ್ತೆ, ಅವರ ಗುರುತರ ಜವಾಬ್ದಾರಿ ಕೂಡ ಆಗುತ್ತೆ. SIT ಒಬ್ಬ ಆರೋಪಿಯನ್ನು ಕಂಡು ಹಿಡಿದ್ರು ಇದೇ ಮಾತೆ, ಒಬ್ಬನ್ನ ಖುಲಾಸೆ ಮಾಡಿದ್ರು ಇದೇ ಮಾತೆ. ಅಲ್ಟಿಮೇಟ್ಲಿ ಚಾರ್ಜ್ ಶೀಟ್ ಮಾಡಬೇಕಾಗುತ್ತೆ. ಒಬ್ಬನ ಅರೆಸ್ಟ್ ಮಾಡಬೇಕಾದ್ರೂ ಕೂಡ ಕೋರ್ಟ್ ಬಂದು ಅರೆಸ್ಟ್ಗೆ ಸಕಾರಣ ತೋರಿಸ್ಬೇಕು. ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತೇಳಿ ಪಬ್ಲಿಕ್ ಡಿಮ್ಯಾಂಡ್ಗೆ, ಆಚೆಗಡೆಯ ಒತ್ತಡಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋಗಿ SIT ಅವ್ರು ಸಿಕ್ಕಾಕೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ವಿಚಾರದಿಂದ ಕಾದು ನೋಡೋಣ. ಈ ಒಂದು ವಿಚಾರದಲ್ಲಿ ಬೇರೆ ಬೇರೆ ಸಾಕ್ಷ್ಯಗಳು, ಈ 183 ಸ್ಟೇಟ್ಮೆಂಟು, ಯಾರೋ ಮೆಕ್ಯಾನಿಕ್ ಇದ್ದಂಥ ವ್ಯಕ್ತಿಯನ್ನು ಕರ್ಕೊಂಬಂದು ಸ್ಟೇಟ್ಮೆಂಟ್ ಮಾಡ್ತಿರೋದು, ಬೇರೆ ಬೇರೆ ದಾಖಲೆಗಳು, ಎಲ್ಲೋ ಒಂದಷ್ಟು ಮೂಳೆ ಸಿಕ್ಕಿರ್ತಕ್ಕಂಥ ವಿಚಾರಗಳು ಎಲ್ಲವೂ ಕೂಡ ಅಲ್ಲಿ ದಾಖಲಾಗ್ತಿರ್ತವೆ ಅಂತ ಭಾವಿಸ್ತಾ ಈ ವಿಚಾರದಲ್ಲಿ ನ್ಯಾಯ ಸಿಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.